ಅಹಿಂಸವಾಗಿ ಸ್ವೀಕರಿಸಿರುವ ಸತ್ಯಾಗ್ರಹದ ಅರ್ಥವನ್ನು ಹಿಡಿದು ಅನ್ಯಾಯದಲ್ಲಿ ನಡೆದರೂ ಅದನ್ನು ನಿವಾರಿಸಲು ಮುಂದಾಗುವ ವ್ಯಕ್ತಿತ್ವ ಭಾರತೀಯ ಸಂಸ್ಕೃತಿಯ ಅತ್ಯುತ್ತಮ ಮೌಲ್ಯಗಳಲ್ಲಿ ಅಚಲವಾದ ಶ್ರದ್ಧೆ ಅನ್ವಯಿಸಿಕೊಂಡು ಪ್ರಪಂಚದ ಸರ್ವಧರ್ಮಗಳ ಸಾರವನ್ನೆಲ್ಲ ಸ್ವೀಕರಿಸಿ ಮಾನವ ಧರ್ಮದ ಪ್ರತಿಷ್ಠಾಪನೆಗೆ ನಾವು ವ್ಯಕ್ತಿ ರಾಜಕೀಯ ಧಾರ್ಮಿಕ ಆರ್ಥಿಕ ವಲಯಗಳಿಗೆ ಇರುವ ಅನ್ಯೋನ್ಯ ಸಂಬಂಧ ಇದಿಯಾಗಿಕೊಂಡು ಅದಕ್ಕನುಗುಣವಾಗಿ ನಡೆಯುವ ನಿಷ್ಠಾವಂತ ಇಂಥ ಮನುಷ್ಯ ಸಮಾಜ ಕಲ್ಯಾಣ ಕಾರ್ಯಗಳನ್ನು ಬೇರೇನು ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಸಹಜವಾಗಿ ಇರುತ್ತದೆ. ಆದರೆ ಸಮಾಜ ಕಲ್ಯಾಣವನ್ನು ಒಂದು ಶಿಷ್ಟ ಕಾರ್ಯಕ್ಷೇತ್ರವನ್ನು ನಾವು ಪರಿಗಣಿಸಿದರೆ ಗಾಂಧೀಜಿಯವರು ಮಾಡಿದ ಅನೇಕ ಕಾರ್ಯಗಳಲ್ಲಿ ಸಮಾಜ ಕಲ್ಯಾಣ ಕಾರ್ಯಗಳು ಒಂದು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೂ ಅವರ ತಾತ್ವಿಕ ದೃಷ್ಟಿ ಅವರು ಪ್ರತಿಪಾದಿಸಿದ ಪ್ರತಿಷ್ಠಾಪಿಸಿ ರಚಿಸಿದ ಸರ್ವೋದಯ ಸಮಾಜದ ಕಲ್ಪನೆ ಅವರು ಕೈಗೊಂಡ ವಿವಿಧ ಋಣಾತ್ಮಕ ಕೆಲಸಗಳು ಗಮನಿಸಿದರೆ ಸಮಾಜ ಕಲ್ಯಾಣ ಒಂದು ಪ್ರತ್ಯೇಕವಾದ ಕಾರ್ಯಕ್ಷೇತ್ರವಲ್ಲ ಎನ್ನುವುದು ನಮಗೆ ವಿಶ್ವಾಗ್ತದೆ. ಯಾಕಂದರೆ ಅದು ಮಾನವ ಜೀವನದ ಅವಿಭಾಜ್ಯ ಅಂಗವೇ ಆಗಿರುತ್ತದೆ. ಎಲ್ಲೆಲ್ಲಿ ದುಃಖ ದಾರಿದ್ರ್ಯಗಳಿವೆಯೋ, ಎಲ್ಲೆಲ್ಲಿ ಶೋಷಣೆ ದೀನತೆಗಳಿವೆಯೋ ಅಲ್ಲೆಲ್ಲ ಶಿಷ್ಟ ರೀತಿಯ ಕಾರ್ಯ ಕೈಗೊಂಡಿರುವುದು ಗಾಂಧೀಜಿಯವರ ಸಾಮಾಜಿಕ ಪ್ರಜ್ಞೆಯ ಕಾರಣದಿಂದ. ಮಕ್ಕಳ, ಮಹಿಳೆಯರ, ಹರಿಜನ ಗಿರಿಜನರ, ಬಡವರ, ಪತಿತರ, ಅಂಗೋ ಮನೋವಿಕಲರ, ಕೊಳವೆ ಪಂಪ ಗ್ರಾಮಸ್ಥರ, ಯುವತರಣದ, ಪೂರ್ಣಸತ್ತರ ಸಮಸ್ಯೆಗಳನ್ನೆಲ್ಲ ಪರಿಹಾರವನ್ನು ಕಂಡುಹಿಡಿದು ಅವರ ದುಃಖವನ್ನು ಶಮನ ಮಾಡುವುದು ಅವರ ಕಾರ್ಯದ ಅವಿಭಾಜ್ಯ ಅಂಗ. ಸಾಮಾಜಿಕತೆಯಾಗಿದ್ದ ಬ್ರಿಟಿಷರೊಡನೆ ಹೋರಾಡುವಂಥ ರಾಜಕೀಯ ಕಾರ್ಯಗಳಲ್ಲಿ, ಧಾರ್ಮಿಕ ಕಲೆಗಳು ಜ್ವಾಲೆಯನ್ನು ನೀಡುವ ನೂತನ ಕಾರ್ಯಗಳಲ್ಲಿ, ಪರಾವಲಂಬನೆಯನ್ನು ತೊಡೆದು ಸ್ವಾವಲಂಬನೆಯನ್ನು ಸಂಪಾದಿಸುವ ಭಾರತೀಯ ಕ್ರಾಂತಿಯ ಕಾರ್ಯಗಳಲ್ಲಿ ಅವರು ದುಃಖರನ್ನು ಸಾಮಾನ್ಯ ಸಮಸ್ಯೆಗಳನ್ನಾಗಲಿ ಮರೆಯುವವರಲ್ಲ, ಗಮನವಾಗಿ ಕಾಣುವವರಲ್ಲ. ಗಾಂಧೀಜಿಯವರ ಕಾರ್ಯವನ್ನು ಅರಿತುಕೊಳ್ಳಲು ಭಾರತ ಸಮಾಜ ಮತ್ತು ಹಿಂದೆ ನಡೆದ ಕಲ್ಯಾಣ ಕಾರ್ಯದ ಸ್ಥೂಲ ಕೊರತೆಯ ಬೇಕಾಗ್ತದೆ. ಗಾಂಧೀಜಿಯವರು ಹುಟ್ಟಿದ್ದು ಸಾಂಪ್ರದಾಯಿಕ ಸಮಾಜದಲ್ಲಿ ಆದರೂ ಅವರು ಬದಲಾಗುತ್ತಿದ್ದ ಸಮಾಜದಲ್ಲಿ ಜೀವಿಸುತ್ತಿದ್ದಾರೆ ಎಂಬುದನ್ನು ನಾವು ಸದಾ ನೆನಪಿಡಬೇಕು. ಕೃಷಿಕ ದೇಶವಾದ ಭಾರತವು ಸಂಯುಕ್ತ ಕುಟುಂಬ ಅಥವಾ ಅವಿಭಾಜ್ಯ ಕುಟುಂಬಕ್ಕೂ, ಜಾತಿ ವ್ಯವಸ್ಥೆಗೂ, ಗ್ರಾಮ ಪಂಚಾಯಿತಿಗೂ ಪ್ರಸಿದ್ಧವಾದ ಸಮಾಜ, ರಾಜಕೀಯ ದಾಳಿಗಳಾದರೂ ಸಾಮರ್ಥ್ಯಗಳಿದ್ದು ಉಳಿದರೂ ಈ ಮೂಲ ಸಾಂಸ್ಕೃತಿಕ ವ್ಯವಸ್ಥೆಗಳು ಹೆಚ್ಚು ಕಡಿಮೆ ಎಂದಿನಂತೆಯೇ ಉಳಿದುಕೊಂಡವು. ಇಂಥ ಸಮಾಜದಲ್ಲಿ ವ್ಯಕ್ತಿಯು ಯಾವುದೇ ಸಂಕಷ್ಟಕ್ಕೆ ಗುರಿಯಾಗಿದ್ದರೂ ಅವನ ಕುಟುಂಬವಾಗಲಿ, ಅವನ ಬಳಗವಾಗಲಿ, ಅವನ ಜಾತಿಯಾಗಲಿ, ಇಲ್ಲವೇ ಅವನ ಗ್ರಾಮ ಪಂಚಾಯಿತಿ ಆಗಲಿ ಅವನಲ್ಲಿರೋ ಕೊನೆಗೆ ಧಾರ್ಮಿಕ ಕೇಂದ್ರಗಳಾದ ಮಠಗಳಲ್ಲಿ ನಿರಾಶ್ರಿತರು ಆಶ್ರಯ ಪಡೆಯುತ್ತಿದ್ದರು. ಪ್ರಯಾಣಿಕರಿಗೆ, ಸೈನಿಕರ ಕುಟುಂಬಗಳಿಗೆ ರಾಜಹಂಡವು ಸೋತಿತ್ತು. ಕಾರಣದಿಂದ ತಬ್ಬಳಿಗಳು, ವಿಧವೆಯರು, ಮುದುಕರು, ದೈಹಿಕ ಮತ್ತು ಮನೋವಿಕಲರು, ಭಿಕ್ಷುಕರು ತಮ್ಮ ಸಮಸ್ಯೆಗಳನ್ನು ಬಹು ಆತ್ಮೀಯವಾಗಿ ಆದ ರೀತಿಯಲ್ಲಿ ಪರಿಹರಿಸಲು ಸಾಧ್ಯವಾಗಿತ್ತು. ಈ ಮಾತು ಗ್ರಾಮೀಣ ಸಮುದಾಯ ಮತ್ತು ಸತ್ಯವಾಗಿತ್ತು. ನಗರ ಸಮುದಾಯದಲ್ಲಿಯೂ ಸಮಸ್ಯೆಗಳು ಉಲ್ಬಣಿಸುತ್ತಿರಲಿಲ್ಲ. ಆದರೆ ಬ್ರಿಟಿಷ್ ಆಡಳಿತದ ಆರಂಭದಿಂದ ಸಾಮಾಜಿಕ ಬದಲಾವಣೆಯು ತೀವ್ರವಾಯಿತು. ಆಡಳಿತದಲ್ಲಿ ಕಾನೂನು ನವೀನ ಪರಿಸ್ಥಿತಿ ಏರ್ಪಟ್ಟಿತು. ಶಿಕ್ಷಣ ಕ್ರಮದಲ್ಲಿ ಮಿಷನರಿಗಳ ಪ್ರಭಾವದಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಆಂದೋಲನವೇ ಆಯಿತು. ಔದ್ಯೋಗೀಕರಣ, ಶಾರೀರ ಹೆಚ್ಚಳ, ಪ್ರಜಾಪ್ರಭುತ್ವಗಳ ಪ್ರಸಾರ, ಅನ್ಯ ಸಂಸ್ಕೃತಿಗಳ ನಿಕಟ ಸಂಬಂಧ ಮುಂತಾದವುಗಳಿಂದ ಭಾರತೀಯ ಸಮಾಜದಲ್ಲಿ ಅನೇಕ ಬದಲಾವಣೆ ಆಗಬಲ್ಲದು. ಈ ಬದಲಾವಣೆಯು ಭಾರತೀಯರಲ್ಲಿ ತಮ್ಮ ಸಮಾಜದ ಲೋಪದೋಷಗಳ ಬಗ್ಗೆ, ಸಾಂಸ್ಕೃತಿಕ ಮೂಲ ಸೌಲಭ್ಯಗಳ ಬಗ್ಗೆ ಸಮದೃಷ್ಟಿಯನ್ನು ಮೂಡಿಸಿತು. ಪಾಶ್ಚಾತ್ಯ ಶಿಕ್ಷಣ ಪಡೆದವರು ಮುಂದಾಳುಗಳಾದರು. ಹಿಂದೆ ಸಮಸ್ಯೆಗಳನ್ನು ಪರಿಗಣಿಸುತ್ತಾ ಸಾಮಾಜಿಕ ಕುಟುಂಬಗಳ ಸಮಸ್ಯೆಗಳೆಂಬ ಹಾಗೆಗಳಿವೆ. ಹಳೆಯ ಸಮಸ್ಯೆಗಳಿಗೆ ಹೊಸ ಸಮಸ್ಯೆಗಳು ಸೇರಿಕೊಂಡರು. ಗಾಂಧೀಜಿಯವರು ಯಾವ ಸಾಮಾಜಿಕ ಸಂಸ್ಥೆಯನ್ನು ಕಡೆಗಣಿಸಿದವರಲ್ಲ. ಅವರ ದೃಷ್ಟಿಯಲ್ಲಿ ಎಲ್ಲ ಸಮಸ್ಯೆಗಳ ಒಂದೇ. ಆದ್ದರಿಂದ ಇವೇ ಗಾಂಧೀಜಿಯವರ ಸಮಾಜ ಕಲ್ಯಾಣ ಕಾರ್ಯಕ್ಷೇತ್ರದ ಬೊಟ್ಟು ಮಾಡಿ ಹೇಳುವುದು ಕಠಿಣವಾಗ್ತದೆ.
ಅದು ಅಲ್ಲದೆ ರಾಮಾಯಣ ಮಹಾಭಾರತದ ಕಥೆಯಷ್ಟೇ ಅವರ ಸಮಾಜ ಸೇವೆ ಕ್ಷೇತ್ರದ ಪರಿಚಯವಾಗಿದೆ. ಆದುದರಿಂದ ಅವರ ಕಾರ್ಯದ ವಿವರವನ್ನು ಇಲ್ಲಿ ಕೊಡುವ ಬದಲು ಅವರ ತಾತ್ವಿಕ ಸೂತ್ರಗಳ ಬಗ್ಗೆ ಸ್ವಲ್ಪ ವಿವರವನ್ನು ಕೊಡಬಯಸುತ್ತೇನೆ. ಅವರ ಸೂತ್ರಗಳು ಪರಿಚಯದ ಹಿನ್ನೆಲೆಯಾಗಿ ಅವರ ಕಾರ್ಯಗಳನ್ನು ಸ್ಥೂಲವಾಗಿ ಪರಿಶೀಲಿಸಬಹುದು. ಭಾರತ ಬಡವರ ಹಳ್ಳಿಗರ ನಾಡು ಎಂಬುದು ಗಾಂಧೀಜಿಯ ಕಂಡುಕೊಂಡ ಸತ್ಯ. ಹಳ್ಳಿಗರ ಉದ್ಧಾರವಾಗದೆ ಭಾರತ ಉದ್ಧಾರವಿಲ್ಲ. ಭಾರತೀಯರ ದಾರಿದ್ರ್ಯ ಹೋಗಬೇಕೆಂದರೆ ಹಳ್ಳಿಗಳ ದಾರಿದ್ರ್ಯ ಹೋಗಬೇಕು. ಇದು ಅವರ ನಿರ್ಧಾರ, ಪರಾವಲಂಬನೆ ತಪ್ಪು ಮಾತ್ರವೇ ಅಲ್ಲ, ಪಾಪವೂ ಕೂಡ. ಆದ್ದರಿಂದ ಸ್ವಾವಲಂಬನೆಯನ್ನು ಜೀವನ ರೀತಿಯಾಗಿ ಮಾಡುವುದು ಅತಿ ಮುಖ್ಯ. ಪರಂಪರಾಗತವಾಗಿ ಬಂದ ಗುಡಿ ಕೈಗಾರಿಕೆಗಳಿಗೆ ಮಹತ್ವವನ್ನು ಕೊಟ್ಟು ಅದನ್ನು ಅಭಿವೃದ್ಧಿಪಡಿಸಿದರೆ ಜನರ ಬಡತನ ಕಡಿಮೆಯಾಗುತ್ತದೆ. ಅದಕ್ಕಾಗಿ ಸರ್ಕಾರದಿಂದ ನೂರು ತೆಗೆದು ಅರಿವು ತಯಾರಿಸುವುದಕ್ಕೆ ಪ್ರಮುಖ ಸ್ಥಾನವನ್ನು ಕೊಡಲಾಯಿತು. ಖಾದಿಯೇ ಮಂತ್ರವಾಗಿ ಪರದೇಶೀಭೂತವನ್ನು ಓಡಿಸಲು ಸಮರ್ಥವಾಗುತ್ತದೆಂಬ ಬಲವಾದ ವಿಶ್ವಾಸ ಅವರಿಗಿದೆ. ಜೊತೆಗೆ ಗ್ರಾಮವು ಪಂಚಾಯತ್ಯ ಆಡಳಿತಕ್ಕೆ ಒಳಪಟ್ಟು ಸ್ವತಂತ್ರ ರಾಜ್ಯದಂತೆ ಅಭಿವೃದ್ಧವಾಗಬೇಕು. ಗ್ರಾಮಸ್ಥರೆಲ್ಲರೂ ತಮ್ಮ ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಳಬೇಕು. ಅಂದರೆ ಗ್ರಾಮ ಸ್ವರಾಜ್ಯದಿಂದ ಜನರಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಶಕ್ತಿ ಬೆಳೆಯುತ್ತದೆ. ಇಂಥ ಗ್ರಾಮಸ್ಥ ಸ್ವರಾಜ್ಯದಿಂದ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳಲು ಸಮರ್ಥರಾಗುತ್ತಾರೆ. ಇಂಥ ನಂಬಿಕೆ ಇದ್ದರೆಂದು ಗಾಂಧೀಜಿಯವರು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಲಕ್ಷ್ಯ ಕೊಟ್ಟದ್ದು. ಅಸ್ಪೃಶ್ಯತೆಯ ನಿವಾರಣೆಯ ಗಾಂಧೀಜಿಯವರು ಕೈಗೊಂಡ ಮತ್ತೊಂದು ಮಹತ್ವದ ಕಾರ್ಯ. ಭಾರತೀಯ ಸಂಸ್ಕೃತಿ ಅಂಟಿಕೊಂಡ ಕಳಂಕ ಅಸ್ಪೃಶ್ಯತೆ ಎಂಬುದು ಅವರ ಅಭಿಪ್ರಾಯ. ಅಸ್ಪೃಶ್ಯರು ದೇವರ ಮಕ್ಕಳು, ಅವರೆಲ್ಲ ಹರಿಯರು, ಅವರನ್ನು ಉತ್ತಮರು ದೂರ ಇರಿಸಬಾರದು, ಇದು ದೇವರಿಗೆ ಪ್ರಿಯವಾದುದಲ್ಲ ಎಂದು ಹರಿಯ ಜನ ಉದ್ಧಾರಕ್ಕೆ ತೊಡಗಿದರು. ಹರಿಯನಿಗೆ ಸಮಾನದ ಹಕ್ಕು ಬದುಕಿರಬೇಕೆಂದು ಪ್ರತಿಪಾದಿಸಿದರು. ಹರಿಜನತೆಯನ್ನು ಕೈಗೊಂಡರು. ಹರಿಜನ ಪತ್ರಿಕೆಯನ್ನು ಹೊರಡಿಸಿದರು. ಅವರ ಉದ್ಧಾರದ ಅನೇಕ ಕಾರ್ಯಗಳನ್ನು ಕೈಗೊಂಡರು. ಗಾಂಧೀಜಿಯವರು ಮದ್ಯಪಾನ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ಶಿಶು ಕಲ್ಯಾಣ, ಕುಷ್ಠರೋಗಿಗಳ ಕಲ್ಯಾಣ ಮುಂತಾದ ಕಾರ್ಯಗಳಲ್ಲಿ ಆಸಕ್ತಿ ತೋರಿದರು. ಸರಳ ಸುಂದರ ಜೀವನದಲ್ಲಿ ಬರುವ ತೊಡರುಗಳು ಎಂಥವೂ ಇದ್ದರೂ ಅವುಗಳ ಪರಿಹಾರದಲ್ಲಿ ಕ್ರಿಯಾತ್ಮಕ ಆಸಕ್ತಿ ತೋರಿದರು. ಅವರ ಆಸಕ್ತಿ, ಅವರ ಈ ಕಾರ್ಯ ಜನರಲ್ಲಿ ನವಚೇತನ ಉಂಟು ಮಾಡಿತು. ಲೋಕಸೇವಾ ಸಂಘ, ಹರಿಜನ ಸೇವಕ ಸಂಘ, ಆದಿಮ